ಶ್ರೀ ಶ್ರೀ ಶನಿದೇವರ 26ನೇ ವರ್ಷದ ಜಾತ್ರಾ ಮಹೋತ್ಸವ ಬೆಂಗಳೂರಿನ ಲಗ್ಗೆರೆ ಮುನೇಶ್ವರ ಬಡಾವಣೆಯಲ್ಲಿರುವ ಐತಿಹಾಸಿಕ ಕ್ಷೇತ್ರ ಎಂದು ಪ್ರಸಿದ್ಧವಾಗಿರುವ ಶ್ರೀ ಶ್ರೀ ಶನಿದೇವರ ದೇವಾಲಯದ 26ನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶನೇಶ್ವರ ಸ್ವಾಮಿಯ ದೂರಿ ಜಾತ್ರಾ ಮಹೋತ್ಸವವನ್ನು ಪರಮ ಪೂಜ್ಯ ಗುರುಗಳಾದ ಶ್ರೀ ಚಿಕ್ಕ ಮುನಿಯಪ್ಪ ಸ್ವಾಮೀಜಿಗಳ ಆಶೀರ್ವಾದಗಳೊಂದಿಗೆ 2 ದಿನಗಳ ವಿಶೇಷ ಪೂಜೆಯನ್ನು ಪ್ರಧಾನ ಅರ್ಚಕರಾದ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾಯಪ್ಪ, ಮಾಜಿ ಬಿಬಿಎಂಪಿ ಸದಸ್ಯ ಸಿದ್ದೇಗೌಡ, ಕಾಂಗ್ರೆಸ್ ಮುಖಂಡ ರಮೇಶ್ ಗೌಡ, ಕಾಂಗ್ರೆಸ್ ಮುಖಂಡರಾದ ಲಗ್ಗೆರೆ ಕೃಷ್ಣಮೂರ್ತಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರು, ನೂರಾರು ಭಕ್ತಾದಿಗಳು ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ಇಲ್ಲಿ ಇರ್ತಕ್ಕಂಥ ಈ ಬಡಾವಣೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಶನೇಶ್ವರ ದೇವಸ್ಥಾನ ಇಲ್ಲಿ ಭಕ್ತಾದಿಗಳು ಇರೋರೆಲ್ಲರೂ ಶನೇಶ್ವರ ದೇವಸ್ಥಾನದ ಭಕ್ತಾದಿಗಳು. ಇವತ್ತು ಹೋಮ ಹವನಗಳನ್ನು ಇಟ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಪೂಜೆಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪೂಜೆಯನ್ನು ವರ್ಷ ಈ ಕಾರ್ಯಕ್ರಮಗಳನ್ನು ಇವರ ತಂದೆಯವರಿದ್ದಾಗಿನಿಂದ ನಡೆಸ್ಕೊತ ಬಂದಿದ್ದಾರೆ. ಅದೇ ಪ್ರಕಾರವಾಗಿ ಅವರ ಮಗನಾಗ್ತಕ್ಕಂಥ ಕೃಷ್ಣಮೂರ್ತಿಯವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಹಾಶಿವರಾತ್ರಿ ದಿವಸ ಸೇರ್ತಾಯಿದ್ರು. ಆದರೆ ಈ ಶಿವರಾತ್ರಿ ದಿವಸ ಎಲ್ಲರೂ ಈ ಕಾರ್ಯಕ್ರಮ ಮಾಡೋದರಿಂದ ಶಿವರಾತ್ರಿ ಬಿಟ್ಟು ಬೇರೆ ದಿವಸದ ಒಂದು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ 2 ವರ್ಷದಿಂದ ಚೇಂಜ್ ಮಾಡ್ಕೊತ ಬಂದಿದ್ದಾರೆ. ಭಕ್ತಾದಿಗಳು ಏನು ಹೇಳ್ತೀರಾ? ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಆದರೆ ಅವರೆಲ್ಲರಿಗೂ ಒಳ್ಳೆಯದಾಗಿದೆ. ತಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಇದ್ದಾರೆ. ಅದೇ ಥರ ಇದು 26 ವರ್ಷ ನಡ್ಕೊಂಡು ಬರ್ತಾ ಇದೆ ಪದ್ಧತಿ. ನಾವು ಪ್ರತಿ ವರ್ಷವೂ ಹೋಮ ಕೂತ್ಕೋತಾ ಇದ್ವಿ. ಇಲ್ಲಿ ಬಡಾವಣೆ ಎಲ್ಲ ಜನರು ಬರ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಹೋಮಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ಪ್ರತಿ ವರ್ಷ ನಡೀತಾ ಇದೆ. ದೇವ್ರ ಸನ್ನಿಧಾನ ಎಲ್ಲ ಜನ ಬರ್ತಾ ಇದೆ. ಇದೇ ಥರ ಪ್ರತಿ ವರ್ಷ ಮುಂದುವರ್ಕೊಂಡು ಹೋಗಲಿ, ಈ ಕಾರ್ಯಕ್ರಮ ಹೀಗೆ ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತ ಆಶಿಸ್ತೀನಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸರ್? ನಾವು ಸುಮಾರು ತಂದೆ ಕಾಲದ 20 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಏನು ಹೇಳ್ತೀರಾ ದೇವರ ಮಹಿಮೆ? ಇಲ್ಲ, ಅದು ಏನಿದೆ ಅಂದರೆ ಇಲ್ಲಿ ಈ ಬಡಾವಣೆಗೆ ನಾವು ಇಲ್ಲಿ ಸುತ್ತಮುತ್ತ ಇರೋರ್ಗೆ ಇದೊಂದು ಹೊಂದ್ಕೊಂಡಿದೆ. ನಾವು ಇದು ನಮ್ಮ ಭಕ್ತಿ, ನಮ್ಮ ನಂಬಿಕೆ ಇದೆ ಈ ದೇವ್ರ ಮೇಲೆ. ಅದನ್ನು ಪಾಲಿಸ್ಕೊಂಡು ಮಾಡ್ಕೊಂಡು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಅದು 20 ವರ್ಷ ನಾವು ನಡ್ಕೊಂಡು ಬರ್ತಾ ನಾವು ಮಾಡ್ತಾನೆ ಇದ್ದೀವಿ. ತಕ್ಕ ಅನುಕೂಲ ಆಗ್ತಾ ಇದೆ, ಒಳ್ಳೇದಾಗಿದೆ, ಒಳ್ಳೇದಾಗ್ತಾನೆ ಇದೆ. ಇನ್ನು ಮುಂದೆ ಎಲ್ರಿಗೂ ಆಗಬೇಕು ಅಂತ ಆಸೆ ನಮಗೆ. ಅಂದರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂತ ನಿಮ್ಮ ಭಾವನೆ? ಖಂಡಿತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಂಡ್ರೆ ನಾವು ಅದರಿಂದ 20 ವರ್ಷ ಈಗ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ನಂಬಿಕೆ ಇದೆ, ಅದೇ ಥರ ಎಲ್ರಿಗೂ ಆಗಲಿ, ಒಳ್ಳೇದಾಗಲಿ ಅನ್ನೋ ಉದ್ದೇಶ. ತಮ್ಮ ಹೆಸರು? ಭಾಸ್ಕರ. ಸಂತೋಷವಾಗಿದೆ. ನಾವು ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ಅವ್ರ ತಂದೆ ನಡ್ಸ್ಕೊಂಡು ಬರ್ತಾ ಇದ್ರು, ಈಗ ಅವ್ರ ಮಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಏನು ಹೇಳ್ತೀರಾ ದೇವಾಲಯದ ಬಗ್ಗೆ? ಅವರು ಅದೇ ಥರ ನಡ್ಸ್ಕೊಂಡು ಬರ್ತಾರೆ, ನಮಗೂ ಇನ್ನೂ ತುಂಬ ಸಂತೋಷವಾಗಿದೆ. ನಾವು ಅವ್ರ ಭಕ್ತಿನ ನಾವು ಅದಕ್ಕೆ ಪಾಲ್ಗೊಳ್ತಿದ್ದೀವಿ, ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಭಕ್ತಾದಿಗಳಿಗೆ ಏನು ಹೇಳ್ತೀರಾ? ಭಕ್ತಾದಿಗಳಿಗೆ ಬಂದು ಇಲ್ಲಿ ಎಲ್ಲರೂ ಭಕ್ತಾದಿಗಳೆಲ್ಲರೂ ಬರ್ತಾರೆ. ದೇವರ ಅನುಗ್ರಹ ಎಲ್ಲರ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಳ್ತಿದ್ದೀವಿ. ತಮ್ಮ ಹೆಸರು ಮೇಡಮ್? ಲತಾ ಅಂತ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ ಸರ್.